ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸಾಲಿಗ್ರಾಮ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾರೀ ಪ್ರಮಾಣದಲ್ಲಿ ವಿಜಯೋತ್ಸವ ಆಚರಿಸಿ ಶುಭ ಕೋರಿದ್ದಾರೆ. ಜೂನ್ 3, 2026ರಂದು ಬೆಂಗಳೂರಿನ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನಡೆದ ಅಧಿಕೃತ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಂದದಂತೆ ನಡೆದ ಈ ಅಧಿಕಾರ ಹಸ್ತಾಂತರವು ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ. ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬ್ಯಾನರ್ ಹಾಗೂ ಪೋಸ್ಟರ್ಗಳನ್ನು ಹಾಕಿ ಹಬ್ಬದಂತೆ ಆಚರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಉದಯಶಂಕರ್, ನಗರಾಧ್ಯಕ್ಷರು ಪ್ರಭಾಕರ್, ವಾಸಿಂ ಪಾಷಾ, ಸೌಕತ್ ಪಾಷಾ, ಮುತಾರ್ ಪಾಷಾ, ಎಸ್ಸಿ ಘಟಕದ ಅಧ್ಯಕ್ಷರು ಕಂಟಿ ಕುಮಾರ್, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದು, ಕೊತ್ವಾಲ್ ಮಂಜುನಾಥ್, ಗುಣಪಾಲ್ ಜೈನ್, ಅಂಗನಹಳ್ಳಿ ಅಶ್ವಥ್ ನಾರಾಯಣ್, ಗಾಯನಹಳ್ಳಿ ಕುಮಾರಸ್ವಾಮಿ, ಪುರಿ ಗೋವಿಂದರಾಜ್, ಸಾಲ್ಕೊಪ್ಲು ಶಂಕರೇಗೌಡ, ರಂಗಸ್ವಾಮಿ, ನಾಗೇಗೌಡ, ಮೈಕಲ್, ಕರ್ಪುರವಳ್ಳಿ ಲೋಕೇಶ್, ಪೂರ್ಣಚಂದ್ರ, ಗಿರೀಶ್, ನಟೇಶ್, ಬಲರಾಮೇಗೌಡ, ಅರುಣ್ ರಾಜ್, ಎಸ್ಎಲ್ ಗಿರೀಶ್ ಸೇರಿದಂತೆ ಮುಖಂಡರು ಹಾಜರಿದ್ದರು. ನೂತನ ಮುಖ್ಯಮಂತ್ರಿ ಆದಂತ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಅವರು ಬಂದಂತಹ ಒಂದು ದಾರಿ ಸುಮಾರು 1979ರಿಂದ ರಾಜಕಾರಣಕ್ಕೆ ಬಂದು ಅವತ್ತಿನ ದಿನದಲ್ಲಿ ಯೂತ್ ಕಾಂಗ್ರೆಸ್ ಎಲ್ಲ ಒಂದು ಹಂತದ ಒಂದು ದಾಟಿ ಇವತ್ತು ಒಂದು ಮುಖ್ಯಮಂತ್ರಿ ಒಂದು ಸ್ಥಾನಕ್ಕೆ ಏರಿದ್ದಾರೆ. ಅವರಿಗೆ ಈ ಒಂದು ರಾಜ್ಯದ ಒಂದು ಆಡಳಿತ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಎಲ್ಲರ ಪರವಾಗಿ ಶುಭ ಹಾರೈಸುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಲಿಗ್ರಾಮದ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಾಲಿಗ್ರಾಮ ಪಟ್ಟಣದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮ ಸಾಲಿಗ್ರಾಮದ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಾಗಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ರಾಜ್ಯ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಅಂತ ಎಲ್ಲರೂ ಕೂಡ ಆಶಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ನಾಯಕರಾದಂತ ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಈ ದಿವಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತಗೋತಾ ಇರುವಂತ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕಿನ ಎಲ್ಲಾ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಸಮಾಜದ ವತಿಯಿಂದ ಇವತ್ತು ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಈಗ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ನಮ್ಮ ತಾಲೂಕಿನ ಎಲ್ಲಾ ನಾಗರಿಕರ ಪರವಾಗಿ, ಪಕ್ಷದ ಕಾರ್ಯಕರ್ತರ ಪರವಾಗಿ ಶುಭ ಹಾರೈಕೆಗಳನ್ನ ಕೋರುತ್ತೇವೆ. ಈ ದಿನ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಅಧಿಕಾರ ವಹಿಸಿಕೊಂಡು ಉತ್ತಮ ಆಡಳಿತ ಕೊಡ್ತಾರೆ ಅಂತ ನಾವು ನಮ್ಮೆಲ್ಲರ ಆಶಾಭಾವನೆ. ಈ ಒಂದು ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ನಮ್ಮ ನೆಚ್ಚಿನ ನಾಯಕರು ಆದಂತ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಡಿಕೆ ಶಿವಕುಮಾರ್ ಸಾಹೇಬರು ಇವರ ಒಳಗೊಂಡ ಸಚಿವ ಸಂಪುಟ ಮತ್ತು ಯತೀಂದ್ರ ಸಾಹೇಬ್ರಂತ ಒಳಗೊಂಡ ಸಚಿವ ಸಂಪುಟ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ಲಿ. ಈ ಆಡಳಿತಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡ್ಲಿ. ಈ ಸಚಿವ ಸಂಪುಟದಲ್ಲಿ ನಮ್ಮ ಈ ಭಾಗದ ನಮ್ಮ ಈ ನೆಚ್ಚಿನ ನಾಯಕರು ಹಿರಿಯರಾದಂತ ಎಸ್ ಸಿ ಮಾದೇವಪ್ಪನವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು, ಮತ್ತೆ ನಮ್ಮ ನೆಚ್ಚಿನ ನಾಯಕರು ಈ ತಾಲೂಕಿನ ಶಾಸಕರು, ದಲಿತರ ನಾಯಕ, ದೀನ ದಲಿತರ ಬಂಧು, ಹಿಂದುಳಿದವರ ನಾಯಕ ಡಿ ರವಿಶಂಕರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಒದಗಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾವು ಸವಿನಯವಾಗಿ ಪ್ರಾರ್ಥನೆ. ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ, ಮತ್ತೆ ನುಡಿದಂತೆ ನಡೆದ ಸಿದ್ದರಾಮಯ್ಯ ಸಾಹೇಬರು ಅವರು ಹೇಳಿದಂತ ಹೈಕಮಾಂಡ್ ಅಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಮಾಡ್ತಿರೋದಂತೂ ನಮ್ಮೆಲ್ಲರಿಗೂ ಸಂತೋಷ ಬರ್ತದೆ. ಮುಖ್ಯಮಂತ್ರಿ ಆದಂತ ಡಿಕೆ ಶಿವಕುಮಾರ್ ಅವರು ಯಾವ ಜಾತಿ ಜನಾಂಗ ಎಲ್ಲಾ ಒಂದೇ ಜನಾಂಗ ಅಂತೇಳಿ ಮುನ್ನಡೆಸ್ಕೊಂಡು 2 ವರ್ಷ ಒಳ್ಳೆ ಆಡಳಿತ ಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತ